ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಬ್ಲೌಸಿನ ಕುತ್ತಿಗೆ ಆಗಲ್ಲ ಹೇಗೆ ಅಳತೆ ತಗೊಳ್ಳೋದು ಮತ್ತು ಹೇಗೆ ಮಾರ್ಕ್ ಹಾಕೋದು ಅಂತ ಎರಡು ಮೆಥಡಲ್ಲಿ ನಾನು ಹೇಳ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮತ್ತು ಶೇರ್ ಮತ್ತು ಕಮೆಂಟ್ ಮಾಡಿ, ಹಾಗೆ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ಮತ್ತು ಕತ್ತಿನ ಆಗಲ್ಲ, ನೆಕ್ ವಿಡ್ತ್, ಫಸ್ಟ್ ಮೆಥಡ್ ಸೆಕೆಂಡ್ ಮೆಥಡ್ ಸೇಮ್ ಎರಡೂ ರೀತಿಯೂ. ಕುತ್ತಿಗೆ ಸಂಪೂರ್ಣ ಅಗಲದ ಅರ್ಧ, ಇದನ್ನು ಎರಡು ರೀತಿಯಲ್ಲಿ 2 ಮೆಥಡಲ್ಲಿ ನಾನು ಹೇಳ್ಕೊಡ್ತಾ ಇದ್ದೀನಿ. ಫಸ್ಟ್ ಮೆಥಡ್ ಕುತ್ತಿಗೆ ಸಂಪೂರ್ಣ ಅಗಲ. ಇವಾಗ ಕುತ್ತಿಗೆ ಸಂಪೂರ್ಣ ಅಗಲ ನೋಡುವಾಗ ಬ್ಲೌಸಿನ ಮುಂಭಾಗದಲ್ಲೇ ನೋಡಬೇಕು, ಮತ್ತು ಇದು ಮೊದಲನೇ ಗುಬ್ಬಿ ಮತ್ತು ಬ್ಲೌಸಿನ ಕೊನೆಯ ಗುಬ್ಬಿ ಹಾಕಿರಬೇಕು. ಹಾಕಿ ನೀಟಾಗಿ ಬಟ್ಟೆಯನ್ನು ಇಟ್ಕೊಂಡು ನೋಡಬೇಕು. ಇವಾಗ ನೀಟಾಗಿ ಇಟ್ಕೊಂಡಿದ್ದೀನಿ. ಕರೆಕ್ಟಾಗಿ 4.5 ಇಂಚು ಸಂಪೂರ್ಣ ಅಗಲ 4.5 ಇಂಚ್ ಬಂದಿದೆ. ಕತ್ತಿನ ಸಂಪೂರ್ಣ ಅಗಲ 4.5 ಇಂಚ್ ಬಂದಿದೆ. ಅದನ್ನು ನಾನು ಬರ್ಕೊಳ್ತಾ ಇದ್ದೀನಿ 4.5 ಇಂಚು. ಇವಾಗ ಸಂಪೂರ್ಣ ಅಗಲ 4.5 ಇಂಚ್ ಇದೆಯಲ್ಲ, ಕತ್ತಿನ ಸಂಪೂರ್ಣ ಅಗಲದ ಇದರ ಅರ್ಧ ಎಷ್ಟಾಯಿತು? ಇವಾಗ 4.5 ಇಂಚ್ ಬಂದಿದೆ ಅಲ್ವಾ, ಇದರ ಅರ್ಧ ಹೀಗೆ ನೋಡೋದು ಎಷ್ಟಾಯಿತು? 2.25. ಕತ್ತಿನ ಸಂಪೂರ್ಣ ಅಗಲದ ಅರ್ಧ 2.25. ಈ ರೀತಿಯಾಗಿ ಫಸ್ಟ್ ಮೆಥಡ್ ಈ ಥರ. ಈಗ ಕತ್ತಿನ ಸಂಪೂರ್ಣ ಅಗಲ ನೋಡೋದು. ಸೆಕೆಂಡ್ ಮೆಥಡ್ ಯಾವ ಥರ ಅಂತ ಹೇಳಿದರೆ, ಈ ರೀತಿಯಾಗಿ ಬ್ಲೌಸ್ ನೀಟಾಗಿ ಇಟ್ಕೊಳ್ಳಿ. ನೀಟಾಗಿ ಇಟ್ಕೊಂಡ್ಬಿಟ್ಟು ಇದರ ಸ್ಟ್ರೇಟ್ ಒಂದು ಗೆರೆಯನ್ನು ಹಾಕಬೇಕು. ಗೆರೆಯನ್ನು ಹಾಕಬೇಕು. ಗೆರೆ ಹಾಕಿದ ನಂತರ ಇದರ ಈ ಗುಬ್ಬಿ ಇರೋ ಭಾಗ ಇರುತ್ತಲ್ವಾ, ಈ ಗುಬ್ಬಿ ಇರೋ ಭಾಗ ಆ ಬದಿನೇ ಹಾಕಬೇಕು ಗೆರೆ. ಅಲ್ಲಿಂದ ಇಲ್ಲಿಗೆ ಎಷ್ಟಾಯಿತು? ಕರೆಕ್ಟ್ 2.25 ಇಂಚ್ ಬಂದಿದೆ ಅಲ್ವಾ. ಅದು ನಾನು ಯಾವ್ದು ನೋಡಿದ್ದೆ ಅಂತ ಹೇಳಿದರೆ, ಎರಡನೇ ಮೆಥಡಲ್ಲಿ ಕೆಳಗಿಂದು ಕತ್ತಿನ ಸಂಪೂರ್ಣ ಅಗಲದ ಅರ್ಧ ಇದೆಯಲ್ಲ, ಅದು ನೋಡಿದ್ದು 2.25. ಇದರ ಸಂಪೂರ್ಣ ಅಗಲ 2.25 ಎಷ್ಟಾಯಿತು? 2.25 4.25 ಆಯಿತು. 2.25 ಈ ರೀತಿಯೂ ನೋಡ್ಬೋದು. ಮೊದಲು ಫಸ್ಟ್ ಮೆಥಡಲ್ಲಿ ನಾನೇನು ಮಾಡಿದೆ ಅಂತ ಹೇಳಿದ್ರೆ, ಕುತ್ತಿಗೆ ಸಂಪೂರ್ಣ ಅಗಲ ನೋಡಿ ಇದರ ಅರ್ಧ ತೊಗೊಂಡೆ. ಎರಡನೇ ಮೆಥಡಲ್ಲಿ ಏನು ಮಾಡಿದೆ ಅಂತ ಹೇಳಿದರೆ, ಮೊದಲಿಗೆ ಅರ್ಧ ತೊಗೊಂಡು ಸಂಪೂರ್ಣ ಅಗಲದ ಅರ್ಧ ತೊಗೊಂಡು ಇದರ ಫುಲ್ ಎಷ್ಟು ಅಂತ ಬರೆದೆ. ಎರಡು ರೀತಿಯಲ್ಲಿ ಗೊತ್ತಾಯ್ತು. ಇದರಲ್ಲಿ ಎರಡು ರೀತಿಯಲ್ಲಿ ಯಾವ್ದು ಕೂಡ ನೀವು ಫಾಲೋ ಮಾಡ್ಬೋದು. ನಾನು ಈ ರೀತಿಯಾಗಿ ಫಾಲೋ ಮಾಡ್ತಿದ್ದೀನಿ, ಯಾಕಂದರೆ ನಂಗೆ ಸಿಂಪಲ್ ಆಗುತ್ತೆ. ಮೊದಲು ಇವಾಗ ಯಾವ ರೀತಿಯಾಗಿ ಬ್ಲೌಸ್ ಮೇಲೆ ಮಾರ್ಕ್ ಹಾಕೋದು, ಲೈನಿಂಗ್ ಮೇಲೆ ಯಾವ ರೀತಿ ಮಾರ್ಕ್ ಹಾಕೋದು ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಇವಾಗ ಎರಡು ರೀತಿ. ಫಸ್ಟಿಗೆ ಕತ್ತಿನ ಸಂಪೂರ್ಣ ಅಗಲದ ಅರ್ಧ ಇದೆಯಲ್ಲ, ಅದನ್ನು ಇಲ್ಲಿ ನಾವು ಹಾಕಬೇಕು. ಅರ್ಧ 2.25 ಇದೆಯಲ್ಲ, ಅದನ್ನು ಹಾಕಬೇಕು. 2.25 ಅದನ್ನು ಈ ರೀತಿಯಾಗಿ ಮಾರ್ಕನ್ನು ಹಾಕಬೇಕು. ಇಲ್ಲಿ 2.25 ಬಂತು. ಇದೇ ರೀತಿ ಇವಾಗ ಅಗಲ ತೊಗೊಂಡೆ ಅಲ್ಲ ಅಳತೆ, ಅದೇ ರೀತಿ ಉದ್ದ ಹೇಗೆ ತೊಗೊಳ್ಳೋದು ಮತ್ತು ಹಿಂಭಾಗದ ಉದ್ದ ಯಾವ ರೀತಿ ತೊಗೊಳ್ಳೋದು, ಯಾವ ರೀತಿ ಅಳತೆ ಹಾಕೋದು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ.